ಮನೆಗೊಂದು ಮರ ಊರಿಗೊಂದು ವನ ಉಳಿಸಿ ಬೆಳೆಸೋಣ. ಕುಶಾಲನಗರ ಅರಣ್ಯ ತರಬೇತಿ ಕೇಂದ್ರದಲ್ಲಿ ಔಷಧಿ ಸಸ್ಯಗಳ ಕುರಿತು ಕಾರ್ಯಕ್ರಮ ಇರುತ್ತದೆ. ಔಷಧೀಯ ಪದ್ಧತಿಗೆ ಬೇಕಾಗಿರುವುದು ಗಿಡಮೂಲಿಕೆ. ಡಿಮ್ಯಾಂಡ್ ಭಾಳ ಜಾಸ್ತಿ ಇರುತ್ತೆ. ಆ ಹೆಚ್ಚಾದಂತಹ ಡಿಮ್ಯಾಂಡ್ ಮೀಟ್ ಆಗ್ತಿರೋದು ಸಹ ಕಾಡಿನಿಂದ. ಸೊ ಕಾಡಿನಿಂದ ಬರುವಂತಹ ಗಿಡಮೂಲಿಕೆಯನ್ನು ಪ್ರೊಟೆಕ್ಟ್ ಮಾಡೋದು ಎಷ್ಟು ಇಂಪಾರ್ಟೆಂಟೋ ಅಲ್ಲಿಂದ ಸಪ್ಲೈ ಮಾಡೋದು ಅಷ್ಟೇ ಇಂಪಾರ್ಟೆಂಟ್. ಜೀವ ವೈವಿಧ್ಯವನ್ನು ಸಂರಕ್ಷಣೆ ಮಾಡಬೇಕು, ಗಿಡ ಮರಗಳನ್ನು ಮಾಡಬೇಕು. ಸಣ್ಣ ದೊಡ್ಡ ಮರದಿಂದ ಈಗ ನಾವು ಸಣ್ಣ ಗಿಡಗಳಿಗೆ ಬಂದಿದ್ದೀವಿ, ಔಷಧೀಯ ಗಿಡಗಳಿಗೆ ಬಂದಿದ್ದೀವಿ. ಅರಣ್ಯಾಧಿಕಾರಿಗಳಿಗೆ ತುಂಬ ಜವಾಬ್ದಾರಿ ಇದೆ. ಜಿಲ್ಲೆಯಲ್ಲಿ ಜೀವ ವೈವಿಧ್ಯವನ್ನು ಉಳಿಸುವಂಥ ಇದರಲ್ಲಿ ಸಾಕಷ್ಟು ಉತ್ತಮ ಕೆಲಸಗಳನ್ನ ಮಾಡ್ತಾ ಬರ್ತಿದ್ದೀರಾ. ಕಾಡಿನಲ್ಲಿರ್ತಕ್ಕಂಥ ಔಷಧಿ ಸಸ್ಯಗಳನ್ನು ವೃದ್ಧಿ ಮಾಡಲಿಕ್ಕೆ ಕಾಡಿನಲ್ಲಿ ಅಷ್ಟೇ ಅಲ್ಲ, ಬೇರೆ ರೈತರ ಭೂಮಿಯಲ್ಲೂ ಕೂಡ ಬೆಳೆಸಲಿಕ್ಕೆ ಉತ್ತೇಜನ ನೀಡಬೇಕು. ಆಯುರ್ವೇದದಲ್ಲಿ ಕಶ್ಯಪ ಅಂತ ಒಬ್ಬ ಋಷಿ ಇದ್ದ. ಅವನ ಹತ್ರ ಅವನ ಗುರುಗಳು ಹೇಳಿದ್ರಂತೆ, ಇಲ್ಲಿಂದ ಅಲ್ಲಿವರೆಗೆ ಹೋಗಿ ಯಾವುದು ಗಿಡ ನಿನಗೆ ಔಷಧೀಯ ಸಸ್ಯ ಅಲ್ಲ ಅಂತ ಅನಿಸ್ತದೆ ಅದನ್ನು ಹಿಡ್ಕೊಂಬ ಅಂತ. ಸೊ ಅವನು ಏನೂ ತರಲಿಲ್ಲ ಅಂತೆ, ಬರಿಗೈಯಲ್ಲಿ ಬಂದ. ಹಾಗಾಗಿ ಯಾವುದೋ ಔಷಧೀಯ ಸಸ್ಯ ಅಲ್ಲ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಬಟ್ ನಮಗೆ ಅದರಲ್ಲಿ ಕೆಲವು ಮಾತ್ರ ಗೊತ್ತಿದೆ, ಅದನ್ನು ನಾವು ಐಡೆಂಟಿಫೈ ಮಾಡ್ತೀವಿ, ಔಷಧಿಗೆ ಬಳಸ್ತೀವಿ. ಅದರಲ್ಲಿ ಕೊಡಗಲ್ಲಿ ವೆಸ್ಟರ್ನ್ ಘಾಟ್ಸು ನಿಮಗೆಲ್ಲ ಗೊತ್ತಿದೆ, ನೀವು ಫಾರೆಸ್ಟ್ ಇಲಾಖೆಯವರು ಇದ್ದೀರಿ. ಶೋಲೆ ಫಾರೆಸ್ಟ್ ಅಂತೀವಿ ವೆಸ್ಟರ್ನ್ ಘಾಟ್ಸಿಗೆ. ಸೊ ಜೀವ ವೈವಿಧ್ಯ ಅದು ಸಸ್ಯಗಳಿರ್ಬೋದು, ಪ್ರಾಣಿಗಳಿರ್ಬೋದು, ರ್ಯಾರ್ ಇರುವಂಥದ್ದಿದೆ. ಭೃಂಗರಾಜ ಅಂತಾರೆ, ಅಂದ್ರೆ ಭೃಂಗರಾಜ ಅಲ್ಲ ಅಂತ ಇದೊಂದು ಇನ್ವೇಸಿವ್. ಇಲ್ಲೆಲ್ಲ ನಾವು ನೋಡಿದೀವಿ, ಒಂದಿಷ್ಟು ಏನು ನೀರ್ ಹರಿತಾ ಇರತ್ತಲ್ಲ ಅಲ್ಲೆಲ್ಲ ಇದೆ. ಅಲ್ಲ, ಇಲ್ಲಿ ಕೂರ್ಗಲ್ಲಿ ಒಬ್ಬರ ಹತ್ರ ಮಾತಾಡಿದಾಗ ಅವ್ರು ಹೇಳಿದ್ರು, ಸರ್ ಫಸ್ಟ್ ಎಲ್ಲ ಕೇರಳದಿಂದ ಬಂದು ಇಲ್ಲೆಲ್ಲ ಔಷಧಿ ಗಿಡಗಳು ತಗೊಂಡು ಹೋಗ್ತಾ ಇದ್ರು, ಈಗ ಈ ಗಿಡ ಬಂದ ಮೇಲೆ ಎಲ್ಲದನ್ನು ಮುಚ್ಚಿಬಿಟ್ಟಿದೆ, ಏನ್ ಬಿಡ್ತಾ ಇಲ್ಲ. ದಿಸ್ ಇಸ್ ವೆರಿ ವೆರಿ ಡೇಂಜರಸ್. ಕರ್ನಾಟಕದಲ್ಲಿ 2003ರಲ್ಲಿ ರಾಜ್ಯ ಜೀವವೈದ್ಯ ಮಂಡಳಿ ಅನ್ನೋದು ಸ್ಥಾಪನೆ ಆಯಿತು. ಹಾಗೇನೆ ಅದೇ ಸಮಯದಲ್ಲಿ ನಮ್ಮಲ್ಲಿ ರಾಷ್ಟ್ರೀಯ ಜೀವವೈದ್ಯ ಪ್ರಾಧಿಕಾರ ಅನ್ನೋದು ಕೂಡ ತಮಿಳುನಾಡಿನ ಚೆನ್ನೈಯಲ್ಲಿ ಸ್ಥಾಪನೆ ಆಯಿತು. ಕರ್ನಾಟಕ ಬಯೋಲಾಜಿಕಲ್ ಆಕ್ಟ್ 2003 ಜೀವವೈದ್ಯ ಸಂಪತ್ತುಗಳನ್ನ ಕಳ್ಳಸಾಗಾಣಿಕೆ ಮತ್ತು ಅನುಮತಿ ಇಲ್ಲದೆ ಯಾರು ಬಳಕೆ ಮಾಡ್ತಾರೋ ಅದಕ್ಕೆ ಶಿಕ್ಷಾರ್ಹ ಅಪರಾಧಗಳು ಇದಾವೆ. ಇದರಲ್ಲಿ ರೈತಿಯ ಆರ್ಬೋರಿಯ